ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಉದ್ಯೋಗ ಮಾಹಿತಿ. ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಮೂಲಕವಾಗಿ ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದ ತಿದ್ದುಪಡಿಯನ್ನು ಮಾಡಲಾಗಿರ್ತಕ್ಕಂತಹದ್ದು. ಶೈಕ್ಷಣಿಕ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ಈ ಹಿಂದೆ ಏನು ನೋಟಿಫಿಕೇಷನಲ್ಲಿ ಹೊರಡಿಸಲಾಗಿತ್ತು, ಸೇಮ್ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಆದರೆ ಒಂದು ಸ್ವಲ್ಪ ಚೇಂಜಸನ್ನು ಮಾಡಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ನೋಡೋದಾದರೆ, ಈಗಾಗಲೇ ತಿಳಿಸಿರುವಂತೆ ಕ್ಲಾಸ್ 12 ಅಭ್ಯರ್ಥಿಗಳು, PUC ಅಭ್ಯರ್ಥಿಗಳು, 3 ವರ್ಷದ ಡಿಪ್ಲೊಮಾ, 2 ವರ್ಷದ ITI ಕೋರ್ಸ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಆದರೆ ಈ ಹಿಂದಿನ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆಯನ್ನು ನೋಡುವುದಾದರೆ ಅಲ್ಲಿ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಮತ್ತು ITI ಅಭ್ಯರ್ಥಿಗಳಿಗೆ NIOS ಸರ್ಟಿಫಿಕೇಟ್ ಅಥವಾ PU ಬೋರ್ಡ್ನಿಂದ PUCಗೆ ಈಕ್ವಲೆಂಟ್ ಇರತಕ್ಕಂತಹ ಸರ್ಟಿಫಿಕೇಟ್ ಇರಬೇಕು ಎಂಬುದನ್ನು ತಿಳಿಸಲಾಗಿತ್ತು. ಆದರೆ ಈ ಒಂದು ತಿದ್ದುಪಡಿ ಸೂಚನೆಯಲ್ಲಿ ಪ್ರಮುಖವಾಗಿ 3 ವರ್ಷದ ಡಿಪ್ಲೊಮಾ ಕೋರ್ಸನ್ನು ಪಡೆದಿದ್ದೀರಿ ಅಂತಹ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ NIOS ಸರ್ಟಿಫಿಕೇಟ್ ಅಥವಾ PU ಬೋರ್ಡ್ನಿಂದ PUCಗೆ ಈಕ್ವಲೆಂಟ್ ಇರತಕ್ಕಂಥ ಸರ್ಟಿಫಿಕೇಟನ್ನು ಹಾಜರುಪಡಿಸುವ ಅವಶ್ಯಕತೆ ಇಲ್ಲ. ಆದರೆ ಪ್ರಮುಖವಾಗಿ ಯಾವ ಅಭ್ಯರ್ಥಿಗಳು ITI ಕೋರ್ಸನ್ನು ಮಾಡಿದ್ದೀರಿ, 2 ವರ್ಷದ ITI ಕೋರ್ಸ್ ಉತ್ತೀರ್ಣರಾದ ಅಭ್ಯರ್ಥಿಗಳು ಮಾತ್ರ NIOS ವತಿಯಿಂದ ಅಥವಾ PU ಬೋರ್ಡ್ನಿಂದ PUCಗೆ ಈಕ್ವಲೆಂಟ್ ಇರತಕ್ಕಂತಹ ಸರ್ಟಿಫಿಕೇಟನ್ನು ಹಾಜರುಪಡಿಸಬೇಕು ಎಂಬುದನ್ನು ತಿಳಿಸಲಾಗಿರ್ತಕ್ಕಂಥದ್ದು. ಆದ್ದರಿಂದ ಯಾವ ಅಭ್ಯರ್ಥಿಗಳು ITI ಮಾಡಿದ್ದೀರಿ ಅವರು ಒಂದು ಭಾಷಾ ಕೋರ್ಸ್, ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರ ಕಲಿಕೆಯ ಮಾದರಿಯಲ್ಲಿ PUCಗೆ ಈಕ್ವಲೆಂಟ್ ಇರತಕ್ಕಂತಹ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಎಂಬುದನ್ನು ತಿಳಿಸಲಾಗಿದೆ. ಇನ್ನು ಅದೇ ರೀತಿಯಾಗಿ ಒಬ್ಬ ಅಭ್ಯರ್ಥಿಯು ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವುದರಿಂದ ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಪ್ರಿಫರೆನ್ಸನ್ನು ನಮೂದಿಸಬೇಕಾಗತ್ತೆ. ಅದರಂತೆ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದಕ್ಕೆ ಅಭ್ಯರ್ಥಿಗಳ ಅರ್ಜಿಗಳನ್ನು ಇಲಾಖೆ ಪ್ರತ್ಯೇಕವಾಗಿ ಪರಿಗಣಿಸಲಾಗುವುದು ಎಂಬುದನ್ನು ಕೂಡ ಸ್ಪಷ್ಟವಾಗಿ ತಿಳಿಪಡಿಸಲಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಮುಖ್ಯವಾಗಿ ಇದಿಷ್ಟು ಇವತ್ತಿನೊಂದು ಪ್ರಮುಖ ಮಾಹಿತಿಯಾಗಿತ್ತು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ. ಧನ್ಯವಾದಗಳು.